ಸಂಚಿಕೆಯಲ್ಲಿ ಅನಘ ಹಾಗೂ ಅರ್ಜುನ್ ಒಲ್ಲದ ಮನಸ್ಸಿಂದ ಮದುವೆಗೆ ಒಪ್ಪಿರ್ತಾರೆ. ಈ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗ ನೋಡೋಣ. ಮಂಟಪದ ಮುಂದೆ ಜನರು ಸೇರಿರ್ತಾರೆ. ಪುರೋಹಿತರು ಮಂತ್ರಪಠಣ ಶುರು ಮಾಡಿದ್ದಾರೆ. ವಾಲಗದವರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅನಗಳನ್ನ ತನ್ನ ತಾಯಿ ಭಾರತಿಯವರು ಚಂದವಾಗಿ ರೆಡಿ ಮಾಡಿದ್ದಾರೆ. ಅನಘ ತನ್ನ ನೀಳ ಕಾಯಕ್ಕೆ ಹೇಳಿ ಮಾಡಿಸಿದಂತಾಗಿದ್ದಂಥ ಹಸಿರು ಬಣ್ಣದ ಸೀರೆಯನ್ನು ಉಟ್ಟಿದ್ದಾಳೆ. ತನ್ನ ಬಟ್ಟಲು ಕಂಗಳ ಅಂದವನ್ನು ಮತ್ತಷ್ಟು ಹೆಚ್ಚು ಮಾಡುವಂತಿದ್ದ ಕಣ್ಣಿನ ಕಾಡಿಗೆ ತನ್ನ ಅಂದಕ್ಕೆ ಒಪ್ಪುವಂತಹ ಲಿಪ್ಸ್ಟಿಕ್ ಅನ್ನು ಹಚ್ಚಿದ್ದಾಳೆ. ತನ್ನ ಮುಖದ ಕಾಂತಿಯನ್ನು ಮತ್ತಷ್ಟು ಹೆಚ್ಚಿಸಲು ಲೈಟ್ ಮೇಕಪ್ನಲ್ಲಿ ಕಂಗಳಿಸುತ್ತಿದ್ದಾಳೆ ನಮ್ಮ ಅನಘ. ಒಟ್ಟಿನಲ್ಲಿ ನಮ್ಮ ಅನಘ ಅಪ್ಸರೆಯ ಹಾಗೆ ಕಾಣಿಸ್ತಿದ್ದಾಳೆ. ಆದರೆ ಆಕೆಯ ಮುಖದಲ್ಲಿ ಒಂದೇ ಒಂದು ಕೊರತೆ, ಅದೇನೆಂದರೆ ನಗು. ತನ್ನ ಕನಸು ತನ್ನ ಮುಂದೆನೇ ನುಚ್ಚು ನೂರಾಗುತ್ತಿರೋದನ್ನು ಕಣ್ಣಾರೆ ಕಾಣುತ್ತಿರುವ ಅನಘ ಹೇಗೆ ತಾನೇ ಖುಷಿಯಾಗಿರೋಕ್ಕೆ ಸಾಧ್ಯ? ಇತ್ತ ಅರ್ಜುನ್ನ ಸ್ಥಿತಿಯೂ ಇದಕ್ಕೆ ವಿರುದ್ಧವಾಗಿರಲಿಲ್ಲ. ಅರ್ಜುನ್ ಯಾರೇ ನೋಡಿದ್ರೂ ಮತ್ತೊಮ್ಮೆ ತಿರುಗಿ ನೋಡುವಂತಹ ಮೈಕಟ್ಟನ್ನು ಹೊಂದಿರುವ ಹುಡುಗ. ಹೊಳಪು ಕಂಗಳು, ಹಾಲಿನಂತಹ ಬಣ್ಣ. ಇಂದು ತನ್ನ ಜೀವನವೇ ಮುಗಿದು ಹೋಯಿತು ಎಂಬ ರೀತಿಯಲ್ಲಿ ಮಂಕ ಕುಳಿತಿದ್ದಾನೆ. ಪುರೋಹಿತರು ಲೇಟ್ ಆಗ್ತಿದೆ, ವಧುವರ ಇಬ್ಬರನ್ನೂ ಕರೆತನ್ನಿ ಎಂದಾಗ ಎಚ್ಚೆತ್ತ ಅರ್ಜುನ್ ದೇವರ ಮೇಲೆ ಭಾರ ಹಾಕಿ ಮಂಟಪದತ್ತ ಹೆಜ್ಜೆ ಇಡಲು ಪ್ರಾರಂಭಿಸ್ತಾನೆ. ಈತ ಅನಘಳನ್ನು ತನ್ನ ತಾಯಿ ಮಂಟಪಕ್ಕೆ ಕರೆತರುತ್ತಿದ್ದಾರೆ. ಅನಘ ಭಾರದ ಹೆಜ್ಜೆ ಇಟ್ಟು ಬರ್ತಿದ್ದಾಳೆ. ಮತ್ತೊಂದು ಮಂಟಪದಲ್ಲಿ ಅರ್ಜುನನ ಅಣ್ಣನ ಜೋಡಿ ಹಸನ್ಮುಖರಾಗಿ ಕುಳಿತು ಮದುವೆ ಶಾಸ್ತ್ರದಲ್ಲಿ ತನ್ಮಯರಾಗಿದ್ದಾರೆ. ತಾಳಿ ಕಟ್ಟೋಗಳಿಗೆ ಬಂದೇ ಬಿಡ್ತು. ಅರ್ಜುನ್ ಕೈ ನಡುಕ್ತಾ ಇದೆ. ತನ್ನ ತಾಯಿ ಶಾರದಾ ಹಿಂದೆ ನಿಂತು ಕಟ್ಟು ಅರ್ಜುನ್ ಅಂತ ಹೇಳ್ತಿದ್ದಾರೆ. ಈತ ಅನಘ ತನ್ನ ತಂದೆಯನ್ನು ನೋಡ್ತಾ ಇದ್ದಾಳೆ. ತಂದೆಯ ಮುಖ ಮಂದಹಾಸದಿಂದ ಕೂಡಿದೆ. ಪುರೋಹಿತರು ಗಟ್ಟಿಮೇಳ ಎಂದರು. ವಾದ್ಯದವರು ಮಂಗಳವಾದ್ಯ ನುಡಿಸಲು ಪ್ರಾರಂಭ ಮಾಡ್ತಾರೆ. ಅರ್ಜುನ್ ಅನಘಳ ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಮಾಡಿಯೇ ಬಿಡುತ್ತಾನೆ. ಮುಂದಿನ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ಅರ್ಜುನ್ ತನ್ನ ರೂಮಿಗೆ ಹಿಂದಿರುಗ್ತಾನೆ. ಅನಘಳ ತಂದೆ ಶಿವಶಂಕರ್ ಅವರು ಅರ್ಜುನ್ನೊಂದಿಗೆ ಮಾತನಾಡಲು ಅವನನ್ನು ಅರಸುತ್ತಾ ರೂಮಿಗೆ ಬಂದಿರ್ತಾರೆ. ಅರ್ಜುನನ ಕುರಿತು ಶಿವಶಂಕರ್ ಅವರು, ಅರ್ಜುನ್, ನನಗೆ ಗೊತ್ತು ಈ ಮದುವೆಯಿಂದ ಅನಘ ಹಾಗೂ ನೀನು ಇಬ್ಬರು ಖುಷಿಯಾಗಿಲ್ಲ ಅಂತ. ಆದರೆ ಅರ್ಜುನ್, ನಾನು ನಿನಗೆ ಒಂದು ಪ್ರಾಮಿಸ್ ಮಾಡ್ತೀನಿ. ಒಂದಲ್ಲ ಒಂದಿನ ನೀವಿಬ್ಬರು ಈ ನಿರ್ಧಾರ ಸರಿಯಾಗಿತ್ತು ಎಂದು ನಮ್ಮ ಹತ್ರ ಖಂಡಿತವಾಗ್ಲೂ ಹೇಳ್ತೀರಾ. ನಿಮ್ಮಿಬ್ಬರದ್ದು ಒಳ್ಳೆ ಜೋಡಿ ಅರ್ಜುನ್. ನಾನು ನಿನ್ನ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಅರ್ಜುನ್. ಅನಘ ಬಹಳ ಮುದ್ದಾಗಿ ಬೆಳೆದ ಹುಡುಗಿ. ಈ ಆಘಾತದಿಂದ ಅವಳ ಮನಸ್ಸು ಸೂತ್ರವಿಲ್ಲದ ಗಾಳಿಪಟದ ಹಾಗೆ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅವಳೇನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ನನಗೋಸ್ಕರ ಸಹಿಸ್ಕೋ ಅರ್ಜುನ್. ಹಾಗೆ ನನಗೊಂದು ಪ್ರಾಮಿಸ್ ಮಾಡು, ನೀನು ಅವಳನ್ನು ಚೆನ್ನಾಗಿ ನೋಡ್ಕೋತೀಯಾ ಅಂತ. ಅರ್ಜುನ್ ಬಹಳ ಯೋಚನೆ ಮಾಡಿ, ಅಂಕಲ್, ನನ್ನಿಂದ ಮತ್ತೊಬ್ಬರಿಗೆ ಎಂದಿಗೂ ಹಾನಿ ಆಗೋದಿಲ್ಲ. ನಾನು ಅನಘಳನ್ನು ನನ್ನ ಹೆಂಡತಿ ಅಂತ ಸ್ವೀಕರಿಸೋದು ಸಾಧ್ಯವೇ ಇಲ್ಲ. ಆದರೆ ನಾನು ಆಕೆಗೆ ಎಂದೂ ನೋವು ತೋರಿಸುವ ಮಾತನಾಡುವುದಿಲ್ಲ. ಹಾಗೂ ಆಕೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ಆಕೆ ತೆಗೆದುಕೊಳ್ಳಲು ಸ್ವತಂತ್ರಳಾಗಿದ್ದಾಳೆ ಎಂದು ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಶಿವಶಂಕರ್ ಅವರ ಮುಖದಲ್ಲಿ ಯಾವ ಭಾವನೆಯೂ ತೋರಿಸದೆ ಅರ್ಜುನ್ ಹೋದ ದಾರಿಯನ್ನೇ ನೋಡ್ತಾ ಇರ್ತಾರೆ. ಫೈನಲಿ ನಮ್ಮ ಅನಘ ಗಂಡನ ಮನೆಗೆ ಹೊರಡೋ ಸಮಯ ಬಂದೇ ಬಿಡುತ್ತೆ. ಅಪ್ಪ ಅಮ್ಮನನ್ನು ಬೀಳ್ಕೊಟ್ಟು ಅನಘ ಚಂದವಾಗಿ ಮಧುಮಗಳಂತೆ ನಿಂತಿದ್ದ ನವ ಜೋಡಿಗಾಗಿ ಮೀಸಲಿರಿಸಿದ್ದ ಕಾರನ್ನು ಹತ್ತುತ್ತಾಳೆ. ಅರ್ಜುನ್ ಸಹ ಆಕೆಯ ಪಕ್ಕದಲ್ಲಿ ಕೂರ್ತಾನೆ. ಪ್ರಯಾಣದುದ್ದಕ್ಕೂ ಬರೀ ಮೌನ ಮನೆ ಮಾಡಿರುತ್ತೆ. ಡ್ರೈವರ್ ತನ್ನ ಪಾಡಿಗೆ ತಾನು ಕಾರ್ ಡ್ರೈವ್ ಮಾಡ್ತಿದ್ದಾನೆ. ಅನಘ ಕಾರಿನ ವಿಂಡೋಗೆ ಒರಗಿ ಕಣ್ಣು ಮುಚ್ಚಿ ಇಂದು ಬೆಳಗ್ಗೆಯಿಂದ ಆದಂತಹ ಘಟನೆಯನ್ನು ನೆನೆಸ್ಕೊಂಡು ಅಳ್ತಿರ್ತಾಳೆ. ಇತ್ತ ಅರ್ಜುನ್, ಅನಘಳ ಪರಿಸ್ಥಿತಿಯೂ ತನ್ನ ಪರಿಸ್ಥಿತಿಯೂ ಒಂದೇ ಆಗಿದೆ. ತನಗೆ ಈ ಘಟನೆಯಿಂದ ಆದಂಥ ನೋವನ್ನು ಸಹಿಸಲಾಗ್ತಿಲ್ಲ. ಇನ್ನು ತಂದೆಯ ಮುದ್ದಾದ ಮಗಳು ಅನಘ, ಆಕೆ ಹೇಗೆ ಈ ನೋವನ್ನು ಸಹಿಸುತ್ತಾಳೋ ಎಂದು ಅವಳಿಗಾಗಿ ಮೊದಲನೇ ಬಾರಿ ಮರಗ್ತಾನೆ. ತಾನೇ ಅನಘಳೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾನೆ. ಅನಘ, ಸಮಾಧಾನ ಮಾಡ್ಕೊ. ನಿನ್ನ ನೋವಿನ ಅಂದಾಜು ನನಗಿದೆ. ನಾನು ಕೂಡ ಅಷ್ಟೇ ನೋವನ್ನು ಅನುಭವಿಸ್ತಾ ಇದ್ದೀನಿ ಎನ್ನುತ್ತಾನೆ. ಅನಘ ಒಮ್ಮೆ ಅರ್ಜುನ್ನ ನೋಡಿ ಏನೂ ರಿಯಾಕ್ಟ್ ಮಾಡಿದೆ ಮತ್ತೆ ಕಣ್ಣು ಮುಚ್ಚಿ
ಅಳ್ತಿದ್ದಾಳೆ. ಅರ್ಜುನ್ ಆಕೆಯಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ. ಅರ್ಜುನ್ ಮತ್ತಷ್ಟು ಬೇಸರದಿಂದ ಕಿಟಕಿಯಿಂದ ಆಚೆ ನೋಡ್ತಾ ಇದ್ದಾನೆ. ಕತೆ ಮುಂದುವರಿಯುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ. ಕತೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.